ಹಾಯ್ ಹಲೋ ನಮಸ್ಕಾರ. ನಿಮ್ಮನ್ನ ಇವತ್ತು ಸ್ವಲ್ಪ ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಡಿ ಬಾಸ್ ಇನ್ಸ್ಪಿರೇಷನ್ಸ್ ಅಡ್ಮಿನ್. ಡೆವಿಲ್ ಟ್ರೈಲರ್ ಕಂಪ್ಲೀಟ್ ಕಟ್ ಆಯ್ತು. ಯಪ್ಪ, ಹೇಗಿದೆ ಗೊತ್ತಾ? ರಿಲೀಸ್ ಯಾವಾಗುತ್ತೆ ಗೊತ್ತಾ? ಡೆವಿಲ್ ಮೂವಿಗೆ ಯಾರು ಡಿಸ್ಟ್ರಿಬ್ಯೂಟರ್ಸೇ ಸಿಗ್ತಿಲ್ವಂತೆ. ಈ ಕಟ್ಟುಕತೆಯ ಅಸಲಿ ಸತ್ಯ ಗೊತ್ತಾ? ನೀವೇನಾದ್ರೂ ಡಿಸ್ಟ್ರಿಬ್ಯೂಟರ್ಸ್ ಹೆಸರು ಕೇಳಿದ್ರೆ, ಅಲ್ಲ, ಡಿಸೆಂಬರ್ 12ನೇ ತಾರೀಕು ಅಂತ ಹೇಳ್ದವ್ರು 11ಕ್ಕೆ ಬರಕ್ಕೆ ರೆಡಿ ಆದ್ರು. ಇದರ ರಹಸ್ಯ ನಿಮ್ಗೆ ಗೊತ್ತಾ? ನಮ್ಮ ಹುಡುಗರ್ಗೆ ಟೈಮ್ ಕೂಡ ಕನ್ಫ್ಯೂಷನ್ ಆಗ್ತಾ ಇದೆ. ಮತ್ತೆ ನಿಮ್ಮ ಅಡ್ಮಿನ್ ಯೂಟ್ಯೂಬ್ ಚಾನಲ್ 41 ದಿನದಲ್ಲಿ ಮಾನಿಟೈಸ್ ಆಯ್ತು. ಹಾಗಾದ್ರೆ ಮುಂದೇನು? ಪಾಪು ಹೆಸರು ಕೇಳಲ್ವಾ? ನಿಮ್ಮ ಈ ಎಲ್ಲಾ ಪ್ರಶ್ನೆಗಳಿಗೂ ಎಲ್ಲಾ ಗೊಂದಲಗಳಿಗೂ ಉತ್ತರ ಇಂದಿನ ಈ ವಿಡಿಯೋ. ಎಲ್ಲರೂ ದಯವಿಟ್ಟು ಕೊನೆವರೆಗೂ ನೋಡಿ. ಸರಿ, ಮೊದಲು ಖುಷಿ ವಿಚಾರದಿಂದ ಶುರು ಮಾಡೋಣ. ಕೇವಲ 41 ದಿನಗಳಲ್ಲಿ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹದ ಫಲವಾಗಿ 3000 ಗಂಟೆಗಳ ವಾಚ್ ಅವರ್ಸ್ ಕಂಪ್ಲೀಟ್ ಆದ ಕಾರಣ ನಮ್ಮ ಚಾನಲ್ ಈಗ ಮಾನಿಟೈಸ್ ಆಯ್ತು. ಯಾಡ್ಸ್ಗಳ ಮುಖಾಂತರ ರೆವೆನ್ಯೂ ಬರಬೇಕು ಅಂದ್ರೆ ಇನ್ನು 1000 ಗಂಟೆಗಳು ವಾಚ್ ಅವರ್ಸ್ ಆಗೋ ತನಕ ಕಾಯ್ಬೇಕು. ಕಾರಣ ಕೆಳಗಡೆ ಲೈಕು, ಡಿಸ್ಲೈಕು, ಡೌನ್ಲೋಡ್ ಸೆಕ್ಷನ್ ಅಲ್ಲಿ ಒಂದು ಹೈಪ್ ಅಂತ ಆಪ್ಷನ್ ಇದೆ. ಅದನ್ನ ಕ್ಲಿಕ್ ಮಾಡಿ. ನಮ್ಮಂತ ಚಿಕ್ಕ ಪುಟ್ಟ ಕಂಟೆಂಟ್ ಕ್ರಿಯೇಟರ್ಸ್ ಬೇರೆಯವ್ರಿಗೆ ತಲುಪೋಕೆ ಸಹಾಯ ಆಗುತ್ತೆ. ಅದರಿಂದ ನಿಮ್ಗೇನು 1 ಪೈಸೆ ಕೂಡ ಲಾಸ್ ಇಲ್ಲ, ಆಯ್ತಾ? ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಆಗರಪ್ಪ. ಒಟ್ನಲ್ಲಿ ನನ್ನ ಚಿಕ್ಕ ಪ್ರತಿಭೆಯನ್ನ ನೀವೆಲ್ಲ ಪ್ರೋತ್ಸಾಹಿಸುತ್ತಿರುವುದಕ್ಕೆ ನಾನೆಂದು ನಿಮಗೆ ಚಿರಋಣಿ. ಮತ್ತು ನಾನು ಇಲ್ಲಿ ಬರುವ ಹಣವನ್ನ ಒಂದು ಮಹತ್ತರ ಕಾರ್ಯಕ್ಕೆ ಉಪಯೋಗಿಸುವ ಯೋಜನೆ ಇದೆ. ಅದರ ಬಗ್ಗೆ ಮುಂದೆ ತಿಳಿಸ್ತೀನಿ. ಸೊ ನಿಮ್ಮ ಪ್ರೋತ್ಸಾಹ ಹೀಗೆ ಸದಾ ಮುಂದುವರಿತಾ ಇರಲಿ. ಸರಿ, ಇವಾಗ ಅಸಲಿ ಅಪ್ಡೇಟ್ಸ್ ಗಳನ್ನ ಶುರು ಮಾಡ್ಬಿಡೋಣ. ದಿ ಡೆವಿಲ್ ಟ್ರೈಲರ್ ಕ್ವಾಲಿಟಿ ನೋಡಿದ್ರೆ ನೀವೆಲ್ಲ ಕಳೆದೋಗ್ತೀರಾ. ಬಲ್ಲ ಮೂಲಗಳಿಂದ ಬಂದ ಅಪ್ಡೇಟ್ ಏನಂದ್ರೆ, ಈ ಟ್ರೈಲರ್ ಇಲ್ಲಿವರೆಗೆ ನಮ್ಮ ಡಿ ಬಾಸ್ ಅವರ ಮೂವಿಗಳಲ್ಲಿ ಬಂದಂತ ಎಲ್ಲಾ ಟ್ರೈಲರ್ಗಳ ಕ್ವಾಲಿಟಿ ಮೀರಿಸುತ್ತೆ. ಟ್ರೈಲರ್ ಅಂತೂ ಕಂಪ್ಲೀಟ್ ಆಗಿ ಸಖತ್ ರಿಚ್ ಆಗಿ ಕಟ್ ಆಗಿದೆ. ಖಂಡಿತ ಹೇಟರ್ಸ್ ಗಳು ಕೂಡ ಫಿದಾ ಆಗ್ತಾರೆ. ಆಲ್ಮೋಸ್ಟ್ ಡಿಸೆಂಬರ್ 1 ಅಥವಾ 2 ರಿಲೀಸ್ ಆಗುತ್ತೆ. ಸ್ವಲ್ಪ ಅಡ್ವಾನ್ಸ್ ಆಗಿ ಇದೇ ನವೆಂಬರ್ 30ಕ್ಕೆ ಭಾನುವಾರ ಇರೋದ್ರಿಂದ ಅವತ್ತೇ ರಿಲೀಸ್ ಆದ್ರೂ ಆಶ್ಚರ್ಯ ಇಲ್ಲ. ಒಟ್ನಲ್ಲಿ ಡಿಸೆಂಬರ್ 5ರ ಒಳಗೆ ನಮ್ಮೆಲ್ಲರಿಗೂ ದಿ ಡೆವಿಲ್ ಎಂಬ ದೈತ್ಯ ಪ್ರಪಂಚದ ಕಿರುಪರಿಚಯ ಖಂಡಿತ ಆಗೇ ಆಗುತ್ತೆ. ಇನ್ನು ಕೆಲವು ನಟರ ಅಭಿಮಾನಿಗಳು ಮತ್ತವರ ಫ್ಯಾನ್ಸ್ ಪೇಜ್ಗಳು ಹಾಗೂ ಕೆಲವು ಮಾಧ್ಯಮದವರು ಹೇಳ್ತಿರೋದೇನಂದ್ರೆ, ಡೆವಿಲ್ ಚಿತ್ರ ಫ್ಲಾಪ್ ಆಗುತ್ತೆ ಎಂಬ ಭಯದಿಂದ ಯಾರೊಬ್ಬ ವಿತರಕರು ಅಂದ್ರೆ ಡಿಸ್ಟ್ರಿಬ್ಯೂಟರ್ ಸಿಗ್ತಿಲ್ವಂತೆ. ರೀ ಸ್ವಾಮಿ, ಈ ಮೂವಿ ಕರುನಾಡಿನ ಬಾಕ್ಸ್ ಆಫೀಸ್ ಸುಲ್ತಾನನದ್ದು ಕಣ್ರಿ. ಬಜಾರಲ್ಲಿ ಇವ್ರ ಬೆಲೆ ಏನು ಅಂತ ನಿಮ್ಮಂತ ತಿರುಬೋಕಿಗಳಿಗೇನ್ ಗೊತ್ತು? ಭಾರತದಾದ್ಯಂತ ಸಂಚಲನ ಸೃಷ್ಟಿ ಮಾಡುತ್ತಿರುವ KBN ಪ್ರೊಡಕ್ಷನ್ಸ್ ಅವರು ಜೈಮಾತಾ ಕಂಬೈನ್ಸ್ ಅವರ ಜೊತೆ ಒಗ್ಗೂಡಿ ವಿಶಾಲ ಕರ್ನಾಟಕಕ್ಕೆ ಮತ್ತು ಹೊರದೇಶಗಳಲ್ಲಿ ರಿಲೀಸ್ ಮಾಡ್ತಿರೋದು. ನೀವು ಮಾಡೋ ನೆಗೆಟಿವ್ ಟ್ರೋಲ್ಸ್ ಗಳಿಂದ ನಮ್ಮ ಡೆವಿಲ್ ಚಿತ್ರವನ್ನ ಹಾಳು ಮಾಡಬಹುದು ಎಂಬ ಕನಸು ನಿಮಗಿದ್ದರೆ ಅದನ್ನ ಇವತ್ತೇ ಕೇವಲ ಕನಸು ಅಂತ ಮರೆತುಬಿಡಿ. ಯಾಕಂದ್ರೆ ಇವತ್ತು ಆ ವ್ಯಕ್ತಿ 4 ಗೋಡೆಗಳ ಮಧ್ಯೆ ಬಂದಿಯಾದ್ರೂ ಅವರು ಸಂಪಾದಿಸಿದ್ದು ಯಾವುದೋ ಚಿತ್ರಾನ್ನ, ಜಾತಿ, ಧರ್ಮ, ಸಿಂಪತಿ, ಅಭಿಮಾನವನ್ನೆಲ್ಲ. ಇವ್ರದ್ದು ಪಕ್ಕಾ ಪ್ಯೂರ್ ಕಲ್ಟ್ ಫ್ಯಾನ್ ಬೇಸ್. ಇವರೆಲ್ಲ ಯಾರು? ಫ್ಯಾನ್ಸ್. ಇಷ್ಟೊಂದು ಮತ್ತೆ ಕೆಲವು ನಟರ ಅಭಿಮಾನಿಗಳು ಪ್ರೋತ್ಸಾಹಿಸುವುದು ನಮಗೆ ಕಾಣಿಸ್ತಾ ಇದೆ. ನೀವೆಲ್ಲರೂ ದರ್ಶನ್ ಸರ್ ಅವರ ಅವಶ್ಯಕತೆ ಕರ್ನಾಟಕಕ್ಕೆ ಮತ್ತು ಕನ್ನಡ ಚಿತ್ರರಂಗ ಸಾಕಷ್ಟಿದೆ ಎಂಬುದನ್ನ ಅರಿತು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಸಮಸ್ತ ಡಿ ಬಾಸ್ ಭಕ್ತಗಣದಿಂದ ಧನ್ಯವಾದಗಳು. ನಿಜ ಹೇಳ್ಬೇಕು ಅಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಕ್ಕೆ ಎಲ್ರೂ ಮೂವಿಗಳನ್ನ ಪೋಸ್ಟ್ಪೋನ್ ಮಾಡೋ ಟೈಮಲ್ಲಿ ನಮ್ಮವರು ಪ್ರೀ ಫೋನ್ ಮಾಡ್ತಾ ಇದ್ದಾರೆ. ಶುಕ್ರವಾರ ಡಿಸೆಂಬರ್ 12 ಅದನ್ನ ಗುರುವಾರ ಡಿಸೆಂಬರ್ 11ಕ್ಕೆ ಮಾಡಿದ್ರು. ಯಾಕೆ? ಅದರ ರಹಸ್ಯ ನಿಮ್ಗೆ ಗೊತ್ತಾ? ನೋಡಿ, ಮೂವಿ ಅದಷ್ಟೇ ಚೆನ್ನಾಗಿರ್ಲಿ, ಲಾಂಗ್ ವೀಕೆಂಡು ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ಸೋಮವಾರ ಎಲ್ರೂ ಕೆಲಸ ಅಂತ ಬ್ಯುಸಿ ಆಗ್ಬಿಡ್ತಾರೆ.
ಸೊ ಡಿಸೆಂಬರ್ 11 ಗುರುವಾರ ಮಧ್ಯರಾತ್ರಿಯಿಂದ ಮೂವಿ ಬಿಡುಗಡೆ ಆಗ್ತಿದೆ ಅಂದ್ರೆ ಲಾಸ್ಟ್ ಟೈಮ್ ಕಾಟೇರ ಮೂವಿಗೆ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಅಲ್ಲಿ ಮಧ್ಯರಾತ್ರಿ 12ರಿಂದ ನೆಕ್ಸ್ಟ್ ಡೇ ಮಧ್ಯರಾತ್ರಿ 12 ತನಕ ನಾನ್ ಸ್ಟಾಪ್ ಶೋಗಳನ್ನ ಹಾಕಿದ್ರು. ಎಲ್ಲವೂ ಹೌಸ್ಫುಲ್. ಬರೀ ರೆಕಾರ್ಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾತ್ರ ಅಲ್ಲ, ರೆಕಾರ್ಡ್ ಪಾರ್ಕಿಂಗ್ ಕಲೆಕ್ಷನ್ ಕೂಡ ಆಗಿತ್ತು. ಯೂಶುವಲಿ ನಮ್ಮ ಡಿ ಬಾಸ್ ಅವ್ರಿಗೆ 6 ವರ್ಷದಿಂದ 90 ವರ್ಷದವರೆಗೆ ಎಲ್ಲಾ ವಯಸ್ಸಿನವರು ಅಭಿಮಾನಿಗಳಾಗಿರೋದ್ರಿಂದ ಕುಟುಂಬದ ಹಿರಿಯರು ಮತ್ತು ಚಿಕ್ಕ ಮಕ್ಕಳಿಗೆ ಮೂವಿ ತೋರಿಸುವವರು ಫಸ್ಟ್ 3-4 ಡೇಸ್ ಸಾಕಷ್ಟು ಕ್ರೌಡ್ ಇರೋದ್ರಿಂದ ಅವಾಯ್ಡ್ ಮಾಡ್ತಾರೆ. ಸೊ ಇಲ್ಲಿ 3 ಅಲ್ಲ 4 ದಿನ ಭರ್ಜರಿ ನಮ್ಮ ಬಾಸ್ ಸೆಲೆಬ್ರಿಟಿಗಳಿಗೆ ಸೀಮಿತವಾಗ್ಬಿಡುತ್ತೆ. ಸೊ ಸೋಮವಾರದಿಂದ ಆರಾಮಾಗಿ ಕುಟುಂಬದವರೆಲ್ಲ ನೋಡ್ಬೋದು. ಈ ದೃಷ್ಟಿಯಿಂದ ಸಿನಿಮಾ ತಂಡದವರು ಯೋಚಿಸಿರುತ್ತಾರೆ. ನಾನಂತೂ ಡಿಸೆಂಬರ್ 12ರ ಮಧ್ಯರಾತ್ರಿ ಶೋಗಾಗಿ ಕಾಯ್ತಾ ಇದ್ದೀನಿ. ಅಂದ್ರೆ ಬುಧವಾರ 11:59 PM ಮುಗಿದ್ರೆ ಗುರುವಾರ 12 AM ಮೊದಲ ಶೋ ಶುರು ಆಗುತ್ತೆ. ಆದ್ರೆ ಆ ಶೋ ಇನ್ನೂ ಕನ್ಫರ್ಮ್ ಆಗಿಲ್ಲ, ಅದಾದ್ಮೇಲೆ ಅಪ್ಡೇಟ್ ಮಾಡುವ. ಮೊದಲ 4 ದಿನದಲ್ಲೇ ನಿರ್ಮಾಪಕರ ಸಂಪೂರ್ಣ ಬಂಡವಾಳ ಅಂದ್ರೆ ಬಜೆಟ್ ಜೊತೆಗೆ ಲಾಭ ಕೂಡ ಬರುತ್ತೆ ಎಂಬ ನಿರೀಕ್ಷೆ ನನಗಂತೂ 100% ಇದೆ. 4 ದಿನದಲ್ಲಿ ಮಿನಿಮಮ್ 50ರಿಂದ 60 ಕೋಟಿ ಅಂತೂ ಆಗೇ ಆಗುತ್ತೆ, ಬರ್ದಿಟ್ಕೊಳ್ಳಿ. ಕೊನೆಯಲ್ಲಿ ಸರ್ವರಿಗೂ ಒಂದು ಸಂದೇಶ: ದಯವಿಟ್ಟು ಮೂವಿ ನೋಡದೆ ನಿಮ್ಮ ತೆವಲುಗಳಿಗೆ ಮೂವಿ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡಿ. ಒಂದು ಚಿತ್ರ ಕೇವಲ ಓರ್ವ ವ್ಯಕ್ತಿಯಿಂದ ಅಲ್ಲ, ಅದು ಓರ್ವ ನಿರ್ದೇಶಕನ ಸಾಕಷ್ಟು ವರ್ಷಗಳ ಪರಿಶ್ರಮ, ಓರ್ವ ನಿರ್ಮಾಪಕನ ಬದುಕು, ಓರ್ವ ಛಾಯಾಗ್ರಾಹಕ ಮತ್ತು ತಂತ್ರಜ್ಞರ ಹಗಲು ರಾತ್ರಿಯ ನಿರಂತರ ಕೆಲಸ, ಓರ್ವ ಸಂಗೀತ ನಿರ್ದೇಶಕನ ಚಮತ್ಕಾರ ಮತ್ತು ಹಲವಾರು ಉದಯೋನ್ಮುಖ ನಟರ ಭವಿಷ್ಯದ ಮೊಳಕೆ, ಹಾಗೂ ನೂರಾರು ಕಲಾವಿದರ ಮತ್ತು ಸಾವಿರಾರು ಸಹಾಯಕರ ಸಂಪೂರ್ಣ ಪರಿಶ್ರಮದ ಪ್ರತಿರೂಪ ಒಂದು ಸಂಪೂರ್ಣ ಚಿತ್ರ. ಸೊ ಇನ್ನೇನು 18ಕ್ಕೂ ಕಡಿಮೆ ದಿನಗಳು ಉಳಿದಿವೆ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಶ್ರೀರಕ್ಷೆ ನಮ್ಮ ಡೆಬಿಲ್ ಚಿತ್ರದ ಮೇಲಿರಲಿ. ಈ ಚಿತ್ರ ಕನ್ನಡ ಚಿತ್ರರಂಗದ ಒಂದು ಮೈಲುಗಲ್ಲಾಗಲಿ ಎಂದು ಹಾರೈಸುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ವಿತ್ ಕ್ಲಿಯರ್ ಕಟ್ ಡೇಟ್ ಅಂಡ್ ಟೈಮ್ ಆಫ್ ಟ್ರೈಲರ್ ಹಾಗೂ ಇನ್ನೊಂದು ಕೊನೆಯ ಹಾಡಿನ ಅಪ್ಡೇಟ್ ತಿಳ್ಕೊಂಡು ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ನಮ್ಮ ಡಿ ಬಾಸ್ ಸೆಲೆಬ್ರಿಟಿಗಳು ಹಗಲು ರಾತ್ರಿ ಡಿಸೆಂಬರ್ 11ರವರೆಗೆ ಡೆಬಿಲ್ ಚಿತ್ರವನ್ನ ಪ್ರಮೋಟ್ ಮಾಡೋಣ. ಇದು ನಾವು ನಮ್ಮ ಡಿ ಬಾಸ್ ಅವರಿಗೆ ನೀಡುವ ಒಂದು ಪುಟ್ಟ ಕಾಣಿಕೆ ಆಗಿರ್ಲಿ. ಸಮಯ ಇವತ್ತು ಅವ್ರ ಜೊತೆ ಇಲ್ಲ, ಸೊ ನಾವು ಅವ್ರ ಜೊತೆ ಇರಬೇಕು. ಯಾಕಂದ್ರೆ ಅತ್ತಿಗೆ ವಿಜಯಲಕ್ಷ್ಮಿ ಅವರ ಮುಖಾಂತರ ಈ ಚಿತ್ರಕ್ಕೆ ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸ್ಬೇಕು ಅಂತ ಬಾಯಿ ಬಿಟ್ಟು ಕೇಳ್ಕೊಂಡಿದ್ದಾರೆ. ನಾವು ಜಾಸ್ತಿ ಅಲ್ಲ, ಜಾತ್ರೆನೆ ಮಾಡೋಣ. ಯಾಕಂದ್ರೆ ನಮ್ ಬಾಸ್ ಕೊಡಕ್ ನಿಂತ್ರೆ ಕರ್ಣಾನು ಕಮ್ಮಿ, ತೊಡೆ ತಟ್ಟಿ ನಿಂತ್ರೆ ಭೀಮಾನು ಡಮ್ಮಿ. ಚಾಲೆಂಜ್